ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಐಶು ವ್ಲಾಗ್ಸ್ ಕನ್ನಡ. ಇದು ದಿವ್ಯ ದರ್ಶನ ವ್ಲಾಗ್ನ ಕೊನೆಯ ವಿಡಿಯೋ ಆಗಿರುತ್ತೆ. ಇದರಲ್ಲಿ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ನೂ ಸಹ ನಾನು ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಸೊ ನಾವು ತೊಗೊಂಡಿದ್ದು ದಿವ್ಯ ದರ್ಶನ 5A ಬೇಗೂರು ಮದ್ದೂರಮ್ಮ ಪ್ಯಾಕೇಜು. ಇದರಲ್ಲಿ 10 ದೇವಸ್ಥಾನಗಳು ಇನ್ಕ್ಲೂಡೆಡ್ ಇದ್ವು. ಸೊ 3 ಜನ ಹೋಗಿದ್ದ ಕಾರಣ ನಮಗೆ ಟೋಟಲ್ ಅಮೌಂಟ್ ಬಂದಿದ್ದು 1650 ರುಪೀಸ್, 1650 ರೂಪಾಯಿ. ಇದು ಇನ್ಕ್ಲೂಡಿಂಗ್ ಅದರ್ ಚಾರ್ಜಸ್, GST ಎಲ್ಲ ಸೇರಿ ಆಗಿರುತ್ತೆ. ಸೊ ಪರ್ ಪರ್ಸನ್ 550 ರೂಪಾಯಿ ಬಿತ್ತು. ನಾನು ನನ್ನ ತಂಗಿ ನಮ್ಮ ಅಜ್ಜಿ ಹೋಗಿದ್ದಿದ್ದು. ಸೊ ಒಬ್ಬರಿಗೆ 550 ರೂಪಾಯಿ ಆಯಿತು. ನಮಗೆ ಅಲಾಟ್ ಮಾಡಿದ್ದು BMTC ವೋಲ್ವೋ ಬಸ್ಸಲ್ಲೇ ಕರ್ಕೊಂಡು ಹೋಗ್ತಾರೆ. ಇದು ನಿಮಗೆ ಟರ್ಮಿನಲ್ 2 ಏರ್ಪೋರ್ಟ್ ಬಸ್ಗಳು ನಿಂತ್ಕೊಳತ್ತಲ್ಲ, ಅಲ್ಲಿ ಬರುತ್ತೆ ಮೆಜೆಸ್ಟಿಕ್ಕಲ್ಲಿ. ಸೊ ಟೈಮಿಂಗ್ಸ್ ಇದ್ದಿದ್ದು ಬೆಳಗ್ಗೆ 8:30 ಎಲ್ಲರೂ ಟರ್ಮಿನಲ್ 2 ಹತ್ರ ಹೋಗಬೇಕಾಗಿತ್ತು. ಹೋಗೋಕ್ಕಿಂತ ಅರ್ಧ ಗಂಟೆ ಮುಂಚೆ ನಮಗೆ ಯಾವ ಬಸ್ ಅಲಾಟ್ ಮಾಡಿದ್ದಾರೆ ಅಂತ ಬಸ್ ನಂಬರ್ದು ಮೆಸೇಜ್ SMS ಬಂದಿತ್ತು. ಲಾಸ್ಟ್ ಸ್ಟಾಪು ಆಗ್ರಾ HSR ಲೇಔಟ್ ಇತ್ತು. ಯಾಕಂದರೆ ಪುರಿ ಜಗನ್ನಾಥ್ ಟೆಂಪಲ್ ತೋರಿಸಿ ಅಲ್ಲಿ ನಿಲ್ಲಿಸಿದ್ರು. ಅದಾದಮೇಲೆ ಯಾರಾದರೂ ಮಿಕ್ಕಿದ ಬೇರೆ ಅಂದರೆ ಹೋಗೋ ರೂಟಲ್ಲಿ ಇಳ್ಕೊಳ್ಳೋರಿದ್ರೂ ಇಳಿಸ್ತಾರೆ. ನೀವು ಬೇಕಾದ್ರೆ ಅಲ್ಲೇ ಇಳ್ಕೋಬೋದು. ಮೆಜೆಸ್ಟಿಕ್ ಹೋಗೋದು ತುಂಬ ದೂರ ಆಗುತ್ತೆ ಅಂದರೆ. ನಾನು ಬನಶಂಕರಿ ಹೋಗಬೇಕಾಗಿದ್ದ ಕಾರಣ, ಯಾಕಂದರೆ ನಮ್ಮ ಮನೆ ಕನಕಪುರ ರೋಡಲ್ಲಿ ಇದ್ದಿದ್ದ ಕಾರಣ ನಾನು ಆಗ್ರಾ HSR ಲೇಔಟ್ ಅಲ್ಲಿ ದೇವಸ್ಥಾನ ನೋಡಾದ್ಮೇಲೆ ಅಲ್ಲಿಂದನೇ ಒಂದು ಬಸ್ ತೊಗೊಂಬಿಟ್ಟೆ. ಹೇಗಿದ್ರು ಆಧಾರ್ ಕಾರ್ಡಲ್ಲಿ ಫ್ರೀ ಇದೆ ಅಲ್ವಾ ಅಂದ್ಬಿಟ್ಟು. ಸೊ ಅಲ್ಲಿಂದ ಬನಶಂಕರಿಗೆ ಬಂದು ಬನಶಂಕರಿ ದೇವಸ್ಥಾನನೂ ನೋಡಿಕೊಂಡೇ ಹೋಗ್ಬಿಡೋಣ, ಇನ್ನೇನು ಇಷ್ಟೇ ಬಂದಿದ್ದೀನಲ್ಲ ಅಂದ್ಕೊಂಡು ಅಲ್ಲಿ ಬನಶಂಕರಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಸಹ ಮಾಡಿಕೊಂಡು ಅದಾದಮೇಲೆ ನಾನು ಮೆಟ್ರೋಲಿ ವಾಪಸ್ ಬಂದೆ. ಸೊ ಅವರು ಹೇಳಿದ್ದು ಆ್ಯಕ್ಚುಲಿ 8:30 ಮೆಜೆಸ್ಟಿಕಲ್ಲಿ ರಿಟರ್ನ್ ಬಂದು ಬಿಟ್ಬಿಡ್ತೀವಿ ಅಂತ. ಬಟ್ ತುಂಬಾ ಡಿಲೇ ಆಗೋಯ್ತು. ಯಾಕಂದರೆ ಹೋಗಿ ದೇವಸ್ಥಾನಗಳಲ್ಲೆಲ್ಲ ಕೆಲವೊಂದು ದರ್ಶನ ಡಿಲೇ ಆಯಿತು. ಮತ್ತು ಜನರು ಅಷ್ಟೇ ಅಲ್ವಾ, ಎಷ್ಟೊಂದು ಜನ ಇರ್ತಾರೆ. ಎಲ್ಲರೂ ಬಂದು 10ಕ್ಕೆ ಎಲ್ಲರೂ ಬಂದ ಮೇಲೇ ಬಸ್ ಹೊರಡಬೇಕಾಗಿತ್ತು. ಹಾಗಾಗಿ ಕೆಲವೊಂದು ಡಿಲೇ, ಒಂದು ಏನಿಲ್ಲ ನನ್ನ ತಂಗಿ ನಮ್ಮ ಅಜ್ಜಿ ಎಲ್ಲ ಮನೆಗೆ ರೀಚ್ ಆಗೋಷ್ಟರಲ್ಲಿ 10:30 ಆಗೋಗಿತ್ತು. ಯಾಕಂದರೆ ಅವರು ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ಹೊರಟರು. ನಾನು ನನಗೆ ಈ ರೂಟ್ ಹತ್ತಿರ ಇದ್ದಿದ್ದ ಕಾರಣ ನಾನು ಸಿಲ್ಕ್ ಬೋರ್ಡ್ ಮೇಲಿಂದ ಡೈರೆಕ್ಟ್ ಕನಕಪುರ ರೋಡಿಗೆ ಬಂದುಬಿಟ್ಟೆ. ಸೊ ಇದೆಲ್ಲ ನೀವು ತಲೆಯಲ್ಲಿ ಇಟ್ಕೊಬೇಕಾಗುತ್ತೆ. ಯಾಕಂದರೆ BMTC ಸುಮ್ಮನೆ ಬುಕ್ ಮಾಡಿಬಿಟ್ಟಿದ್ದೀವಿ ಅಂತ. ನಮಗೇನು ಪ್ರಾಬ್ಲಮ್ ಆಯಿತು ಅಂದರೆ 10 ದೇವಸ್ಥಾನ ನೋಡೋ ಅಷ್ಟರಲ್ಲಿ ಸ್ವಲ್ಪ ಎಕ್ಸಾಸ್ಟೇ ಆಗೋಗಿದ್ವಿ.